ಇದು ಬ್ಲೌಸು ಮತ್ತು ಚೂಡಿದಾರ್ ಟಾಪ್ದು ನೋಟ್ಸು. ಇದರಲ್ಲಿ ನಿಮಗೆ 4 ಡಾಟ್ ಬ್ಲೌಸು, ಬೋಟ್ ನೆಕ್ಕು, ಪ್ರಿನ್ಸಸ್ ಕಟ್ಟು, ಸಿಂಗಲ್ ಕಟೋರಿ, ಡಬಲ್ ಕಟೋರಿ, ಹಾಫ್ ಕಾಲರ್ ನೆಕ್ಕು, ಫುಲ್ ಕಾಲರ್ ನೆಕ್ಕು, ಈ ರೀತಿ ಬ್ಲೌಸಸ್ಸಲ್ಲಿ ಏನು ಮಾಡಲ್ಸ್ ಇದ್ದಾವೆ ಎಲ್ಲ ಮಾಡಲ್ಸ್ದು ಇದು ಕಟಿಂಗ್ ಮಾಡುವಂಥ ನೋಟ್ಸು. ಅದೇ ರೀತಿ ಚೂಡಿದಾರ್ ಟಾಪ್ಸ್ದು ಇದೆ. ಸೈಡ್ ಓಪನ್ ಟಾಪು, ಬೋಟ್ ನೆಕ್ಕು, ಅಂಬ್ರೆಲಾ, ಫುಲ್ ಕಾಲರ್ ನೆಕ್ಕು, ಹಾಫ್ ಕಾಲರ್ ನೆಕ್ಕು ಮತ್ತು ಏಲೇನ್ ಕುರ್ತಾ, ಈ ರೀತಿ ಚೂಡಿದಾರ್ ಟಾಪಲ್ಲಿ ಏನಿದಾವೆ ಎಲ್ಲ ಮಾಡಲ್ಸ್ದು ನಿಮಗೆ ನೋಟ್ಸ್ ಕಟಿಂಗ್ ಮಾಡುವಂಥ ನೋಟ್ಸು. ಇದು ಕಂಪ್ಲೀಟಾಗಿ ನಿಮಗೆ ಕನ್ನಡದಲ್ಲೇ ಇರುತ್ತೆ, ಓಕೆನಾ. ಇಂಗ್ಲೀಷಲ್ಲೇನು ಇರೋದಿಲ್ಲ, ಕಂಪ್ಲೀಟು ಕನ್ನಡದಲ್ಲೇ ಇರುತ್ತೆ. ನಿಮಗೆ ಕಂಪ್ಲೀಟ್ ಫಾರ್ಮುಲಾ ಪ್ರಕಾರ ಇರುತ್ತೆ ಇದು. ನೀವು ಈಸಿಯಾಗಿ ಇದನ್ನು ಓದ್ಕೊಂಡು ಬ್ಲೌಸ್ ಕಟಿಂಗ್ನ ಮತ್ತು ಚೂಡಿದಾರ್ ಟಾಪ್ ಕಟಿಂಗ್ನ ಈಸಿಯಾಗಿ ಕಟಿಂಗ್ ಮಾಡ್ಬೋದು. 10 ಸಾರಿ ವೀಡಿಯೋ ನೋಡೋದಕ್ಕಿಂತ ಒಂದು ಸಾರಿ ಈ ನೋಟ್ಸ್ನ ನೀವು ನೋಡಿಕೊಂಡ್ರೆ ಸಾಕು, ಕ್ಲಿಯರಾಗಿ ಕಟಿಂಗ್ ಮಾಡ್ಬೋದು. ಬ್ಲೌಸ್ ಆಗಿರ್ಬೋದು, ಚೂಡಿದಾರ್ ಟಾಪ್ ಆಗಿರ್ಬೋದು, ಅಷ್ಟು ಕ್ಲಿಯರಾಗಿರುತ್ತೆ. ವೀಡಿಯೋದಲ್ಲಿ ನಿಮಗೆ ಪಾಯಿಂಟ್ಸ್ ಕಾಣಿಸ್ದೇ ಇರ್ಬೋದು, ಬಟ್ ನೀವು ಪ್ರಿಂಟ್ ತೊಗೊಂಡಾಗ ನೋಡಿ ಕಂಪ್ಲೀಟ್ ಡೀಟೇಲ್ಸು, ಕಂಪ್ಲೀಟ್ ಕ್ಲಿಯರೆನ್ಸ್ ಇರುತ್ತೆ ಮತ್ತು ಫಾರ್ಮುಲಾ ಇರುತ್ತೆ. ಉದಾಹರಣೆಗೆ ಈಗ ಇದು 4 ಡಾಟ್ ಬ್ಲೌಸ್ ಕಟಿಂಗ್ ಮಾಡುವಂಥ ವಿಧಾನ. ಅದರಲ್ಲಿ ಈಗ ಬ್ಯಾಕ್ ಸೈಡ್ ಪಾರ್ಟ್ ಕಟಿಂಗ್ ಮಾಡೋದಕ್ಕೆ ನಿಮಗೆ ಟೋಟಲ್ 11 ಪಾಯಿಂಟ್ಸ್ ಇರುತ್ತೆ. ಈ 11 ಪಾಯಿಂಟ್ಸ್ ಪ್ರಕಾರ ನೀವು ಒಂದು ಪಾಯಿಂಟ್ಸ್ನ ಓದ್ಕೊಂಡು ಮಾರ್ಕಿಂಗ್ ಮಾಡ್ತಾ ಬಂದರೆ ಬ್ಯಾಕ್ ಸೈಡ್ ಪಾರ್ಟ್ ಕಂಪ್ಲೀಟಾಗಿ ನೀವು ಮಾರ್ಕಿಂಗ್ ಮಾಡ್ಬೋದು. ಇದಕ್ಕೆ ನಿಮಗೆ ಉದಾಹರಣೆನೂ ಇರುತ್ತೆ ಮತ್ತು ಫಾರ್ಮುಲಾ ಇರುತ್ತೆ. ಇದರಲ್ಲೇ ನಿಮಗೆ ಈ ಪಾಯಿಂಟ್ಸಲ್ಲೇ ಫಾರ್ಮುಲಾನೂ ಇರುತ್ತೆ. ಆ ಫಾರ್ಮುಲಾ ಪ್ರಕಾರ ನೀವು ಶೋಲ್ಡರು, ನೆಕ್ ವಿಡ್ತು, ಆರ್ಮಲ್ ಡೌನಿಂಗೆಲ್ಲ ಈಸಿಯಾಗಿ ಮಾರ್ಕಿಂಗ್ ಮಾಡ್ಬೋದು. ಯಾವುದೇ ಚೆಸ್ಟ್ ಮೆಜರ್ಮೆಂಟ್ ಇದ್ದರೂ ನೀವು ಕಟಿಂಗ್ ಮಾಡ್ಬೋದು. ಬ್ಯಾಕ್ ಸೈಡ್ ಪಾರ್ಟ್ ಆದ ನಂತರ ಅದರದ್ದು ಇಮೇಜ್ ಇರುತ್ತೆ, ಯಾವ್ಯಾವ ಮಾರ್ಕಿಂಗ್ ಎಲ್ಲೆಲ್ಲಿ ಬರುತ್ತೆ, ಯಾವ ರೀತಿ ನಾವು ಮಾರ್ಕಿಂಗ್ ಮಾಡಬೇಕಂತ ನಿಮಗೆ ಇಮೇಜ್ ಸಮೇತ ಇರುತ್ತೆ. ಹಾಗೆ ಫ್ರಂಟ್ ಸೈಡ್ ಪಾರ್ಟ್ ಕಟಿಂಗ್ ಮಾಡೋದಕ್ಕೂ ನಿಮ್ಗೆ ಟೋಟಲ್ 11 ಪಾಯಿಂಟ್ಸ್ ಇರುತ್ತೆ. ಇದು ಫಾರ್ಮುಲಾ ಪ್ರಕಾರನೇ ಇರುತ್ತೆ. ಇದ್ರ ಪ್ರಕಾರ ನೀವು ಫ್ರಂಟ್ ಸೈಡ್ ಪಾರ್ಟ್ನ ಮಾರ್ಕಿಂಗ್ ಮಾಡ್ಬೋದು. ಅದರದ್ದು ಡಯಾಗ್ರಾಮ್ ಇರುತ್ತೆ, ಇಮೇಜು, ಇದನ್ನು ನೋಡ್ಕೊಳ್ಬೋದು ನೀವೆಲ್ಲಾದರೂ ಮಿಸ್ಟೇಕ್ ಮಾಡಿದ್ದೆ. ನೆಕ್ಸ್ಟು ಕ್ರಾಸ್ ಬೆಲ್ಟ್ ಕಟಿಂಗ್ ಮಾಡೋದು, ಅದರದ್ದು ಪಾಯಿಂಟ್ಸ್ ಇರುತ್ತೆ, ಅದರದ್ದು ಇಮೇಜ್ ಇರುತ್ತೆ. ಇದ್ರ ಪ್ರಕಾರನೂ ನೀವು ಕ್ರಾಸ್ ಬೆಲ್ಟ್ನ ಕಟ್ ಮಾಡ್ಬೋದು. ಹಾಗೆ ಸ್ಲೀವ್ಸ್ ಕಟಿಂಗ್ ಮಾಡೋದಕ್ಕೆ ಪಾಯಿಂಟ್ಸ್ ಇರುತ್ತೆ, ಸ್ಲೀವ್ಸ್ದು ಇಮೇಜ್ ಇರುತ್ತೆ. ಈ ರೀತಿ ಕಂಪ್ಲೀಟ್ ಎಲ್ಲ ನಿಮಗೆ, ಓಕೆನಾ, ಇದರಲ್ಲಿ ಎಲ್ಲದೂ ಇರುತ್ತೆ. ನಾನೇನು ತಿಳಿಸ್ಕೊಟ್ನೋ ಬೋಟ್ ನೆಕ್ಕು, ಪ್ರಿನ್ಸ್ ಕಟ್ಟು, ಕಾಲರ್ ನೆಕ್ಕು, ಹಾಫ್ ಕಾಲರ್ ನೆಕ್, ಫುಲ್ ಕಾಲರ್ ನೆಕ್ಕು ಮತ್ತು ಸಿಂಗಲ್ ಕಟೋರಿ, ಡಬಲ್ ಕಟೋರಿ, ಈ ರೀತಿ ಏನು ಮಾಡಲ್ಸ್ ನಿಮಗೆ ಬ್ಲೌಸಸ್ ಆಗಿರ್ಬೋದು, ಚೂಡಿದಾರ್ ಟಾಪ್ಸ್ದಾಗಿರ್ಬೋದು, ಏನು ತಿಳಿಸ್ಕೊಟ್ನೋ ಕಂಪ್ಲೀಟ್ ನಿಮಗೆ ಎಲ್ಲ ಮಾಡಲ್ಸ್ದು ಪಾಯಿಂಟ್ಸ್ ಇರುತ್ತೆ, ಫಾರ್ಮುಲಾ ಪ್ರಕಾರ ಕ್ಲಿಯರ್ ಇರುತ್ತೆ, ಅದರದ್ದು ಇಮೇಜು, ಡಯಾಗ್ರಾಮ್ಸ್ ಇರುತ್ತೆ. ನೀವು 10 ಸಾರಿ ವೀಡಿಯೋ ನೋಡಿದಾಗ ಎಷ್ಟು ಅರ್ಥ ಆಗುತ್ತೋ ಗೊತ್ತಿಲ್ಲ, ಒಂದು ಸಾರಿ ನೀವು ನೋಟ್ಸ್ನ ನೋಡೋದ್ರಿಂದ ಕಂಪ್ಲೀಟ್ ಒಂದು ಬ್ಲೌಸ್ನೇ ಕಟ್ ಮಾಡ್ಬೋದು, ಅಷ್ಟು ಕ್ಲಿಯರ್ ಇರುತ್ತೆ. ಪ್ರೈಸ್ ಎಷ್ಟು, ಆಫರಲ್ಲಿ ನಿಮ್ಗೆ ಎಷ್ಟಕ್ಕೆ ಸಿಗುತ್ತೆ ಮತ್ತು ಇದನ್ನು ಯಾವ ರೀತಿ ನಾನು ಕಳಿಸ್ಕೊಡ್ತೀನಿ ಏನು ಅನ್ನೋದು, ಈಗ ನೀವು ಯಾವ ರೀತಿ ತೊಗೊಳ್ಬೇಕು ಅನ್ನೋದು ಕಂಪ್ಲೀಟ್ ಡೀಟೇಲ್ಸ್ನ ತಿಳಿಸ್ಕೊಡ್ತೀನಿ ನೋಡಿ. ಈ ನೋಟ್ಸ್ನ ಯಾವ ರೀತಿ ತೊಗೊಳ್ಬೇಕಂದ್ರೆ, ಈಗ ಫಸ್ಟ್ ನಿಮಗೆ ಡಿಸ್ಪ್ಲೇ ಮೇಲೆ ಯೆಲ್ಲೋ ಕಲರ್ ಬಾಕ್ಸಲ್ಲಿ ಕಾಣಿಸ್ತಾ ಇದೆ ನೋಡಿ, ಅದು ಫೋನ್ಪೇ ಮತ್ತು ಗೂಗಲ್ ಪೇ, ಪೇಟಿಎಮ್ಮು, ಫೋನ್ಪೇ ಬಿಸ್ನೆಸ್ಸು, ಪೇಟಿಎಮ್ ಬಿಸ್ನೆಸ್ಸು ಎಲ್ಲದಕ್ಕೂ ಒಂದೇ ನಂಬರು. ಯೆಲ್ಲೋ ಕಲರ್ ಬಾಕ್ಸಲ್ಲಿ ಕಾಣಿಸ್ತಾ ಇರುವಂಥ ನಂಬರು 9108108635. ರೆಡ್ ಕಲರ್ ಬಾಕ್ಸಲ್ಲಿ ಕಾಣಿಸ್ತಾ ಇರೋದು ವಾಟ್ಸಪ್ ನಂಬರು. ವೀಡಿಯೋನ ಸ್ಟಾಪ್ ಮಾಡಿಬಿಟ್ಟು 2 ನಂಬರ್ನ ಸೇವ್ ಮಾಡಿ ಇಟ್ಕೊಳ್ಳಿ. ಈ ಬ್ಲೌಸ್ ನೋಟ್ಸ್ ಬಂದುಬಿಟ್ಟು ನಿಮಗೆ 800 ರೂಪಾಯಿ ಆಗುತ್ತೆ ಒರಿಜಿನಲ್ ಪ್ರೈಸು. ಚೂಡಿದಾರ್ ಟಾಪ್ದು 700 ರೂಪಾಯಿ ಆಗುತ್ತೆ. ಎರಡು ಸೇರಿ 1500 ರೂಪಾಯಿ ಆಗುತ್ತೆ ಒರಿಜಿನಲ್ ಪ್ರೈಸು. ಆಫರಲ್ಲಿ ನಾನು ನಿಮಗೆ 1000 ರೂಪಾಯಿಗೆ ಕೊಡ್ತಾಯಿದ್ದೀನಿ. 500 ರೂಪಾಯಿ ಡಿಸ್ಕೌಂಟ್ ಮಾಡಿ 1000 ರೂಪಾಯಿಗೆ ಚೂಡಿದಾರ್ ನೋಟ್ಸು ಮತ್ತು ಬ್ಲೌಸ್ ನೋಟ್ಸ್ 2 ನೋಟ್ಸ್ನ 1000 ರೂಪಾಯಿ ಕೊಡ್ತಾಯಿದ್ದೀನಿ. ಇದನ್ನು ನೀವು ಯೆಲ್ಲೋ ಕಲರ್ ಬಾಕ್ಸಲ್ಲಿ ನಾನು ಏನು ಫೋನ್ಪೇ ಗೂಗಲ್ ಪೇ ನಂಬರ್ ಕೊಟ್ಟಿದ್ದೀನೋ ಆ ನಂಬರ್ಗೆ ನೀವು 1000 ರೂಪಾಯಿ ಅಮೌಂಟ್ನ ಫೋನ್ಪೇ ಇಲ್ಲ ಗೂಗಲ್ ಪೇ ಮಾಡಿ ಅದನ್ನು ಸ್ಕ್ರೀನ್ಶಾಟ್ ತೊಗೊಳ್ಳಿ. ಸ್ಕ್ರೀನ್ಶಾಟ್ ತೊಗೊಂಡು ರೆಡ್ ಕಲರ್ ಬಾಕ್ಸಲ್ಲಿ ವಾಟ್ಸಪ್ ನಂಬರ್ ಕೊಟ್ಟಿದ್ದೀನಲ್ವ, ಆ ನಂಬರ್ಗೆ ಆ ಸ್ಕ್ರೀನ್ಶಾಟ್ನ ಕಳಿಸಿ. ನಾನು ತಕ್ಷಣವೇ ನಿಮಗೆ PDF ಫೈಲ್ ಕಳಿಸ್ಕೊಡ್ತೀನಿ, ಬ್ಲೌಸ್ದೊಂದು ಮತ್ತು ಚೂಡಿದಾರ್ ಟಾಪ್ದೊಂದು. ಈಗ ಕಾಣಿಸ್ತಾ ಇದೆ ನೋಡಿ, ಈ ರೀತಿ ಇರುತ್ತೆ. ಇದನ್ನು ನೀವು ಡೌನ್ಲೋಡ್ ಮಾಡಿಕೊಂಡು ಕಂಪ್ಯೂಟರ್ ಸೆಂಟ್ರಿಗೆ ಹೋಗಿ ಇದನ್ನು ತೋರಿಸಿದರೆ ಅವರು ಜೆರಾಕ್ಸ್ ತೆಗೆದು ಕೊಡ್ತಾರೆ. ನೀವು ಒಂದು ಫೈಲ್ ತೊಗೊಂಡು ಆ ಫೈಲಲ್ಲಿ ಹಾಕಿ ಇಟ್ಕೊಳ್ಬೋದು. ಒನ್ ಟೈಮ್ ಪರ್ಚೇಸ್ ಮಾಡಿ, ಲೈಫ್ ಟೈಮ್ ನಿಮಗೆ ಆ ನೋಟ್ಸು ನಿಮ್ಮ ಹತ್ರನೇ ಇರುತ್ತೆ. ಒಂದು ವೇಳೆ ನಿಮ್ಮ ಹತ್ರ ಫೋನ್ಪೇ ಗೂಗಲ್ ಪೇ ಇಲ್ಲ ಅಂದರೆ ನೀವು ಯಾರ ಕಡೆಯಿಂದಾದ್ರೂ ಅಮೌಂಟ್ನ ಪೇ ಮಾಡಿಸ್ಬೋದು. ಅವ್ರಿಗೆ ನನ್ನ ಫೋನ್ಪೇ ಗೂಗಲ್ ಪೇ ನಂಬರ್ನ ಫಸ್ಟ್ ಕೊಡಿ, ಅವ್ರಿಗೆ 1000 ರೂಪಾಯಿ ಅಮೌಂಟ್ನ ಪೇ ಮಾಡೋಕ್ಕೆ ಹೇಳಿ. ಪೇ ಮಾಡಿದ ತಕ್ಷಣ ಅದನ್ನು ಸ್ಕ್ರೀನ್ಶಾಟ್ ತೊಗೊಳಕ್ಕೆ ಹೇಳಿ. ಆ ಸ್ಕ್ರೀನ್ಶಾಟ್ನ ನಿಮ್ಮ ನಂಬರ್ಗೆ ಫಸ್ಟ್ ಕಳಿಸ್ಕೊಡಿ, ವಾಟ್ಸಪ್ ನಂಬರ್ಗೆ. ನಿಮ್ಮ ವಾಟ್ಸಪ್ ನಂಬರಿಂದ ನನ್ನ ವಾಟ್ಸಪ್ ನಂಬರ್ಗೆ ಕಳಿಸಿ, ನಾನಾಗ ನಿಮ್ಮ ವಾಟ್ಸಪ್ ನಂಬರ್ಗೆ PDF ಫೈಲ್ನ ಕಳಿಸ್ಕೊಡ್ತೀನಿ. ಇಷ್ಟು ನೋಟ್ಸ್ ಯಾವ ರೀತಿ ಇರುತ್ತೆ ಅಂತ ನೋಡಿದ್ದೀರಾ. ಕಂಪ್ಲೀಟ್ ಡೀಟೇಲ್ಸು, ಕಂಪ್ಲೀಟ್ ಕ್ಲಿಯರೆನ್ಸ್ ಇರುತ್ತೆ. ಪರ್ಫೆಕ್ಟಾಗಿ ನೀವು ಕಟಿಂಗ್ ಮಾಡೋದನ್ನು ಕಲ್ತ್ಕೊಳ್ತೀರಾ. ಯಾವ ರೀತಿ ತೊಗೊಳ್ಬೇಕು ಅಂತಲೂ ನಿಮಗೆ ಕ್ಲಿಯರಾಗಿ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ಇನ್ನೂ ಏನಾದರೂ ಡೌಟ್ ಇದ್ದರೆ ನಂಬರ್ ಇದೆ, ಒಂದು ಸಾರಿ ಕಾಲ್ ಮಾಡಿ ನಿಮ್ಮ ಡೌಟ್ನ ಕ್ಲಿಯರ್ ಮಾಡಿಕೊಂಡು ನೋಟ್ಸ್ನ ತೊಗೊಳ್ಳಿ. ಇದರಲ್ಲಿ ಮೋಸ ಅಂತೂ ಏನೂ ಇಲ್ಲ, ಇದನ್ನು ನೆನಪಿನಲ್ಲಿ ಇಟ್ಕೊಳ್ಳಿ. ಮತ್ತು ಈ ಆಫರು ಸ್ವಲ್ಪ ದಿನ ಮಾತ್ರನೇ ಇರುತ್ತೆ. ಈಗ ನೀವೇನು ಈ ವಿಡಿಯೋನ ನೋಡ್ತಾ ಇದ್ದೀರೋ ಈಗಲಿಂದನೇ ನೀವು ಅಮೌಂಟ್ನ ಪೇ ಮಾಡಿ ನೋಟ್ಸ್ನ ತೊಗೊಳ್ಬೋದು. ನೆನಪಿನಲ್ಲಿರಲಿ, ಈ ಆಫರು ಸ್ವಲ್ಪ ದಿನ ಮಾತ್ರನೇ ಇರುತ್ತೆ. ಬೇಗ ಅಮೌಂಟ್ನ ಅರೇಂಜ್ ಮಾಡಿಕೊಂಡು ತೊಗೊಳ್ಳಿ.
ಈ ವಿಡಿಯೋದಲ್ಲಿ ಶೋಲ್ಡರ್ ಡ್ರಾಪ್ಗೆ ಸಂಬಂಧಪಟ್ಟಂಗೆ 5 ಇಂಪಾರ್ಟೆಂಟ್ ಕಾರಣಗಳನ್ನ ತಿಳಿಸ್ಕೊಡ್ತೀನಿ. ಇದನ್ನು ನೀವು ತಿಳ್ಕೊಳ್ಳೋದ್ರಿಂದ ಶೋಲ್ಡರ್ ಡ್ರಾಪ್ನ ಸಾಧ್ಯವಾದಷ್ಟು ಅವಾಯ್ಡ್ ಮಾಡ್ಬೋದು. ವಿಡಿಯೋನ ಪೂರ್ತಿಯಾಗಿ ನೋಡಿ, ನಿಮಗೆ ಕ್ಲಿಯರಾಗಿ ಎಕ್ಸ್ಪ್ಲೇನ್ ಮಾಡಿ ತಿಳಿಸ್ಕೊಡ್ತೀನಿ. ತುಂಬ ಇಂಪಾರ್ಟೆಂಟ್ ವಿಡಿಯೋ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಕೊನೆಯಲ್ಲಿ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ಹಾಗೆ ನೀವು ಈ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ ಪ್ಲೀಸ್ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಬೆಲ್ ಐಕಾನ್ ಇರುತ್ತೆ, ಅದನ್ನು ಆನ್ ಮಾಡಿ ಇಟ್ಕೊಳ್ಳಿ. ಇಂಥ ಟೈಲರಿಂಗ್ ವೀಡಿಯೋಸ್ನ ನಾನು ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರ್ತಾ ಎಲ್ಲ ವೀಡಿಯೋಸ್ನ ನೀವು ನೋಡ್ಬೋದಾಗುತ್ತೆ. ಈಗ ಬೋರ್ಡ್ ಮೇಲೆ ನಾನು 5 ಪಾಯಿಂಟ್ಸ್ನ ಬರೆದಿದ್ದೀನಿ. ನಿಮಗೆ ಅದು ಒಂದೊಂದಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ವಿಡಿಯೋನ ಪೂರ್ತಿಯಾಗಿ ನೋಡಿ, ಕ್ಲಿಯರಾಗಿ ಅರ್ಥ ಆಗುತ್ತೆ. ನೋಡಿ, ಇದು ಬ್ಯಾಕ್ ಸೈಡ್ ಪಾರ್ಟ್ ಡಯಾಗ್ರಾಮು, ಓಕೆನಾ. ನಮಗೆ ಮೇನ್ ಇಂಪಾರ್ಟೆಂಟ್ ಪಾಯಿಂಟ್ಸು ಇಲ್ಲಿದೆ, ನಾನು ಬರೆದಿದ್ದೀನಿ. ಇದರಲ್ಲೇ ನಮಗೆ ಮೇಜರ್ ಪಾಯಿಂಟ್ಸ್ ಇದನ್ನು ಬಿಟ್ಟು ನಿಮಗೆ ಇನ್ನೂ ಮೈನರ್ ಪಾಯಿಂಟ್ಸು ಕೆಲವಿರ್ತವೆ. ನಮಗೆ ಫಸ್ಟ್ ಇದು ಇಂಪಾರ್ಟೆಂಟು, ಈ ಪಾಯಿಂಟ್ಸು. ಇದಾದ ನಂತರನೇ ಆ ಮೈನರ್ ಪಾಯಿಂಟ್ಸ್ನ ನಾವು ಕನ್ಸಿಡರ್ ಮಾಡಬೇಕಾಗುತ್ತೆ. ಇದರಲ್ಲೇ ಆಲ್ಮೋಸ್ಟ್ ಅಲ್ಲೂ 90-95% ನಮಗೆ ಶೋಲ್ಡರ್ ಡ್ರಾಪು ಇಷ್ಟರಲ್ಲೇ ನಾವು ಅವಾಯ್ಡ್ ಮಾಡ್ಬೋದು. ಜನರಲ್ಲಾಗಿ ನಾವು ಈ ಪಾಯಿಂಟ್ಸ್ನ ಮೆನ್ಷನ್ ಮಾಡ್ತೀವಿ. ಇನ್ನು ಮೈನರ್ ಪಾಯಿಂಟ್ಸ್ ಏನಿದೆಯೋ ಅದು ಸ್ಟಿಚಿಂಗ್ ಮಾಡ್ತಾ ನೀವು ಪ್ರಾಕ್ಟೀಸ್ ಮಾಡ್ತಾ ಬೇರೆ ಬೇರೆ ಪಾಯಿಂಟ್ಸ್ ಬರುತ್ತೆ. ಅದು ಫ್ರಂಟ್ ಸೈಡ್ ಪಾರ್ಟಲ್ಲಾಗಿರ್ಬೋದು, ಡಾಟ್ಸಲ್ಲಾಗಿರ್ಬೋದು, ಇಲ್ಲಾಂದರೆ ಕೆಲವ್ರ ಬಾಡಿ ಪರ್ಸ್ನಾಲಿಟಿ ಒಬ್ಬೊಬ್ರದ್ದು ಒಂದೊಂದು ರೀತಿ ಇರುತ್ತೆ. ಆ ಬಾಡಿ ಶೇಪ್ಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಅಂಥವೇನಂದರೆ ಮೈನರ್ ಪ್ರಾಬ್ಲಮ್ಮು. ಆಲ್ಮೋಸ್ಟ್ ಮೇಜರ್ ಪ್ರಾಬ್ಲಮ್ಸ್ ಏನಿದಾವೆ ಶೋಲ್ಡರ್ ಡ್ರಾಪ್ಗೆ, ಈ ಪಾಯಿಂಟ್ಸೇ ಮೇಜರಾಗಿ ನಾವು ಕನ್ಸಿಡರ್ ಮಾಡೋದು. ಈ ಪಾಯಿಂಟ್ಸ್ ಬಗ್ಗೆ ನೀವು ತಿಳ್ಕೊಂಡ್ರೆ ನೀವು ಶೋಲ್ಡರ್ ಡ್ರಾಪ್ ಬಂದಾಗ ಶೋಲ್ಡರ್ ಡ್ರಾಪ್ ಏನಕ್ಕೆ ಬರುತ್ತೆ, ಯಾವ ರೀಸನಿಂದ ಶೋಲ್ಡರ್ ಡ್ರಾಪ್ ಆಗಿದೆ ಅನ್ನೋದು ನಿಮಗೆ ಪಾಯಿಂಟ್ ಔಟ್ ಮಾಡಿದರೆ, ನಿಮಗೆ ಗೊತ್ತಾದರೆ ಅದನ್ನು ನೀವು ರೀಸಾಲ್ವ್ ಮಾಡ್ಬೋದು. ಈಗ ಇದು ನಂಬರ್ 1 ಪಾಯಿಂಟ್ ಬಂದುಬಿಟ್ಟು ನಿಮಗೆ ಲಾಸ್ಟಲ್ಲಿ ತಿಳಿಸ್ಕೊಡ್ತೀನಿ. ಇದು ತುಂಬ ಇಂಪಾರ್ಟೆಂಟು. ಇದ್ರ ಬಗ್ಗೆ ಯಾರೂ ಜಾಸ್ತಿ ಎಕ್ಸ್ಪ್ಲೇನ್ ಮಾಡೋದಿಲ್ಲ, ಓಕೆನಾ. ಈ ನಂಬರ್ 1 ಪಾಯಿಂಟ್ ಏನಿದೆ ಇದು ಲಾಸ್ಟಲ್ಲಿ ತಿಳಿಸ್ಕೊಡ್ತೀನಿ. ನಂಬರ್ 2 ಬಂದುಬಿಟ್ಟು ಶೋಲ್ಡರು. ನಮಗೆ ಇದು ತುಂಬಾ ಇಂಪಾರ್ಟೆಂಟು. ಎಲ್ಲರೂ ಪ್ರತಿಯೊಬ್ಬರು ಎಕ್ಸ್ಪ್ಲೇನ್ ಮಾಡೋದು ಶೋಲ್ಡರ್ ಬಗ್ಗೆನೇ ಎಕ್ಸ್ಪ್ಲೇನ್ ಮಾಡ್ತಾರೆ, ಓಕೆನಾ. ಯಾಕಂದರೆ ಇಂಪಾರ್ಟೆಂಟೇ ಶೋಲ್ಡರು ನಮಗೆ. ಈ ಶೋಲ್ಡರ್ ಅಳತೆ ಏನಿದೆಯೋ, ಈ ಶೋಲ್ಡರ್ ಮೆಜರ್ಮೆಂಟ್ ಏನಿದೆಯೋ ಇದನ್ನು ನಾವು ಯಾವ ರೀತಿ ತೊಗೊಳ್ಬೇಕು, ಒಂದು ಚೆಸ್ಟ್ ಮೆಜರ್ಮೆಂಟ್ ಬಂದಾಗ ಅದಕ್ಕೆ ಎಷ್ಟು ತೊಗೊಳ್ಬೇಕು ಅನ್ನೋದೇ ಸಾಕಷ್ಟು ಜನಕ್ಕೆ ಗೊತ್ತಿರೋದಿಲ್ಲ. ತುಂಬ ಜನ ಅಂದಾಜು ಮೇಲೆ ಮಾರ್ಕಿಂಗ್ ಮಾಡ್ತಾ ಹೋಗ್ತಾರೆ ಈ ಶೋಲ್ಡರ್ನ. ಎಕ್ಸಾಂಪಲ್ಗೆ ಈಗ ಒಂದು 30 ಇಂಚ್ ಚೆಸ್ಟ್ ಮೆಜರ್ಮೆಂಟ್ ಇತ್ತು ಅಂದ್ಕೊಳ್ಳಿ. ಆ 30 ಇಂಚ್ ಚೆಸ್ಟ್ ಮೆಜರ್ಮೆಂಟ್ಗೆ 5 ಇಂಚ್ ಶೋಲ್ಡರ್ ಕರೆಕ್ಟಾಗಿರುತ್ತೆ. ಬಟ್ 4.5 ತೊಗೊಳ್ಳೋದು, ಅಂದರೆ ಇನ್ನೂ ಸ್ವಲ್ಪ ಕಡಿಮೆ ತೊಗೊಳ್ಳೋದು, ಇಲ್ಲಾಂದರೆ 5.5-6 ಇಂಚ್ ತೊಗೊಳ್ಳೋದು, ಈ ರೀತಿ ಅಂದಾಜು ಮೇಲೆ ಈ ಶೋಲ್ಡ್ರನ್ನ ತೊಗೊಂಡ್ರೆ ಅದು ತುಂಬ ಜಾಸ್ತಿ ಆಗುತ್ತೆ. ಕಡಿಮೆ ತೊಗೊಂಡ್ರೆ ಕಡಿಮೆ ಆಗುತ್ತೆ, ಜಾಸ್ತಿ ತೊಗೊಂಡ್ರೆ ಜಾಸ್ತಿ ಆಗುತ್ತೆ. ಶೋಲ್ಡರ್ ಜಾಸ್ತಿ ಆದಷ್ಟು ನಮಗೆ ಶೋಲ್ಡರ್ ಡ್ರಾಪ್ ಈಸಿಯಾಗಿ ಬರುತ್ತೆ. ಅದು ಮೇಜರ್ ರೀಸನ್ನು, ಓಕೆನಾ, ಮುಖ್ಯವಾದ ಕಾರಣ. ನಮಗೆ ಆಯಾ ಚೆಸ್ಟ್ ಮೆಜರ್ಮೆಂಟಿಗೆ ಎಷ್ಟು ಶೋಲ್ಡರ್ ಬೇಕು ಈ ಶೋಲ್ಡರ್ ಅನ್ನೋದು ನಾವು ಅದನ್ನು ಕನ್ಸಿಡರ್ ಮಾಡಿ ಫಾರ್ಮುಲಾ ಪ್ರಕಾರ ಅಷ್ಟನ್ನು ಮಾತ್ರನೇ ನಾವು ಶೋಲ್ಡರ್ ಆಗಿ ತೊಗೊಂಡ್ರೆ ಕರೆಕ್ಟಾಗಿ ಕೂತ್ಕೊಳ್ಳುತ್ತೆ, ಓಕೆನಾ. ನಾವು ಅಂದಾಜು ಮೇಲೆ ತೊಗೊಳ್ಳೋಕೆ ಹೋದರೆ ಶೋಲ್ಡರ್ ಡ್ರಾಪ್ ಆಗುತ್ತೆ. ಅದು ಮೇನ್ ರೀಸನ್ನು ಶೋಲ್ಡರು ಆಯಾ ಚೆಸ್ಟ್ ಮೆಜರ್ಮೆಂಟಿಗೆ ಎಷ್ಟು ಬೇಕೋ ಅಷ್ಟನ್ನೇ ತೊಗೊಳ್ಬೇಕು. 30 ಇಂಚ್ ಚೆಸ್ಟ್ ಮೆಜರ್ಮೆಂಟ್ ಇದ್ದರೆ 5 ಇಂಚ್ ಶೋಲ್ಡರು ಕರೆಕ್ಟಾಗಿರುತ್ತೆ, ಅಷ್ಟೇ ತೊಗೊಳ್ಬೇಕು. ಅದನ್ನು ಬಿಟ್ಟು ಜಾಸ್ತಿ, ಅದನ್ನು ಬಿಟ್ಟು ಕಡಿಮೆ ತೊಗೊಂಡ್ರೆ ನಮಗೆ ಕಡಿಮೆ ತೊಗೊಂಡ್ರೂ ನಿಮಗೆ ಶೋಲ್ಡರ್ ಡ್ರಾಪ್ ಆಗುತ್ತೆ. ಯಾಕೆ ಅಂದರೆ ಈ ನೆಕ್ ವಿಡ್ತ್ ಏನಿದೆ ಇದು ಎಕ್ಸ್ಪೆಂಡ್ ಆಗೇ ಆಗುತ್ತೆ, ಓಕೆನಾ. ನಾವು ಕಡಿಮೆ ತೊಗೊಂಡಾಗಲೂ ಎಕ್ಸ್ಪೆಂಡ್ ಆಗುತ್ತೆ, ಜಾಸ್ತಿ ತೊಗೊಂಡಾಗಲೂ ಎಕ್ಸ್ಪೆಂಡ್ ಆಗುತ್ತೆ. ನಮ್ಗೆ ಎಷ್ಟು ಈ ಚೆಸ್ಟ್ ಮೆಜರ್ಮೆಂಟಿಗೆ ಎಷ್ಟು ಬೇಕು ಅಷ್ಟು ತೊಗೊಂಡಾಗಲೇ ಕರೆಕ್ಟಾಗಿ ಕೂತ್ಕೊಳ್ಳೋದು. ನಾವು ಕಡಿಮೆ ತಗೊಂಡ ತಕ್ಷಣ ನಮಗೆ ಶೋಲ್ಡರ್ ಡ್ರಾಪ್ ಅವಾಯ್ಡ್ ಆಗುತ್ತೆ ಅನ್ನೋದು ಸುಳ್ಳು. ತುಂಬ ಜನ ನನ್ನನ್ನು ಇದನ್ನೇ ಕೇಳ್ತಾ ಇರ್ತಾರೆ, ಸರ್ ನೀವು ಶೋಲ್ಡ್ರ್ ನೆಕ್ ವಿಡ್ತ್ ತುಂಬ ಜಾಸ್ತಿನೇ ತೊಗೊಳ್ತೀರಾ, ಶೋಲ್ಡರ್ ಡ್ರಾಪ್ ಬರೋದಿಲ್ವ ಅಂತ. ಬರೋದಿಲ್ಲ. ಏನಕ್ಕೆ ಬರೋದಿಲ್ಲ ಅಂದರೆ ಅದು ಜಾಸ್ತಿ ತೊಗೊಳ್ತಾ ಇಲ್ಲ, ಆ ಚೆಸ್ಟ್ ಮೆಜರ್ಮೆಂಟ್ಗೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರನೇ ತೊಗೊಳ್ತಾ ಇರೋದು. ಅದು ನಿಮಗೆ ಜಾಸ್ತಿ ಅನಿಸುತ್ತೆ. ಯಾಕೆ ಅಂದರೆ ನೀವು ಅಂದಾಜು ಮೇಲೆ ಮಾರ್ಕ್ ಮಾಡ್ತೀರಾ ಪ್ರತಿಯೊಂದನ್ನು. ಶೋಲ್ಡ್ರು, ನೆಕ್ ವಿಡ್ತು, ಡಾಟ್ಸು ಇವೆಲ್ಲವೂ ಅಂದಾಜು ಮೇಲೆ ಮಾರ್ಕ್ ಮಾಡ್ತೀರಾ, ನಾನು ಫಾರ್ಮುಲಾ ಪ್ರಕಾರ ಮಾರ್ಕ್ ಮಾಡ್ತೀನಿ. ಅದು ವ್ಯತ್ಯಾಸ, ಓಕೆ. ಶೋಲ್ಡರು ನಾವು ಆಯಾ ಚೆಸ್ಟ್ ಮೆಜರ್ಮೆಂಟ್ಗೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ತೊಗೊಂಡ್ರೆ ನಮಗೆ ಶೋಲ್ಡರ್ ಡ್ರಾಪ್ ಅವಾಯ್ಡ್ ಆಗುತ್ತೆ, ಮೇನ್, ಓಕೆನಾ. ನೆಕ್ಸ್ಟು ನೆಕ್ ವಿಡ್ತು. ಈ 4 ಪಾಯಿಂಟ್ಸ್ ಏನಿದಾವೋ ಈ 4 ಪಾಯಿಂಟ್ಸು ಒಂದಕ್ಕೊಂದು ಲಿಂಕ್, ಓಕೆನಾ. ಈ 4 ನಮಗೆ ಕರೆಕ್ಟಾಗಿರ್ಬೇಕು. ಅದರಲ್ಲೂ ನಾವು ಈ 4 ಪಾಯಿಂಟ್ಸ್ನ ಬ್ಯಾಕ್ ಸೈಡ್ ಪಾರ್ಟಲ್ಲೇ ಮಾರ್ಕ್ ಮಾಡಿ ಫಸ್ಟ್ ಕಟ್ ಮಾಡೋದು. ಹಾಗಾಗಿ ನಾನು ಬ್ಯಾಕ್ ಸೈಡ್ ಪಾರ್ಟ್ದು ಡಯಾಗ್ರಾಮ್ ಬರೆದಿರೋದು. ನೆಕ್ಸ್ಟು ನೆಕ್ ವಿಡ್ತು. ಈ ಶೋಲ್ಡರು ನೆಕ್ ವಿಡ್ತು ಇವೆರಡು ಫಸ್ಟು ಮೇನ್ ಇಂಪಾರ್ಟೆಂಟ್ ಮಾರ್ಕ್ ಮಾಡೋದು. ಇವೆರಡನ್ನೇ ಫಸ್ಟು ಮೇನ್ ಇಂಪಾರ್ಟೆಂಟು ಈ ನೆಕ್ ವಿಡ್ತು ಮತ್ತು ಶೋಲ್ಡರೇ, ಓಕೆನಾ. ಈ ನೆಕ್ ವಿಡ್ತನ್ನ ಕೆಲವ್ರು ಏನು ಮಾಡ್ತಾರೆ ಅಂದರೆ, ಈಗ ಎಕ್ಸಾಂಪಲ್ಗೆ ಈಗ 30 ಇಂಚ್ ಚೆಸ್ಟ್ ಮೆಜರ್ಮೆಂಟೇ ಇತ್ತು ಅಂದ್ಕೊಳ್ಳಿ. ಈ ಶೋಲ್ಡ್ರನ್ನ 5 ಇಂಚೇ ತೊಗೊಂಡ್ರು ಅಂದ್ಕೊಳ್ಳಿ, ಓಕೆನಾ. ಶೋಲ್ಡ್ರ್ ಕರೆಕ್ಟಾಗಿ ತೊಗೊಂಡಿದ್ದಾರೆ. ಬಟ್ ನೆಕ್ ವಿಡ್ತ್ ವಿಚಾರಕ್ಕೆ ಬಂದಾಗ ಏನು ಮಾಡ್ತಾರೆ ಅಂದರೆ ಅಂದಾಜು ಮೇಲೆ 1.5 ಇಂಚು, 1.25 ಇಂಚು
ಈ ರೀತಿ ಅಂದರೆ ಕಡಿಮೆ ತೊಗೊಳ್ತಾರೆ, ಜಾಸ್ತಿ ತೊಗೊಳ್ಳಲ್ಲ. ಜಾಸ್ತಿ ತೊಗೊಂಡ್ರೆ ಶೋಲ್ಡರ್ ರಬ್ ಬರುತ್ತೆ ಅಂತ ಅವ್ರಿಗೆ ಭಯ ಇರುತ್ತೆ. ಅಂದಾಜು ಮೇಲೆ 1.5 1.25 ಇಂಚ್ ತೊಗೊಳ್ತಾರೆ. ಇನ್ನು ಮಿಕ್ಕಿರೋದನ್ನ ಶೋಲ್ಡ್ರ್ ಪಟ್ಟಿಗೆ ಬಿಡ್ತಾರೆ. ಓಕೆನಾ. ಕಡಿಮೆ ನೆಕ್ ವಿಡ್ತ್ನ ತೊಗೊಂಡಾಗಲೂ ನಮಗೆ ಈಗ ಇಷ್ಟು ನೆಕ್ ವಿಡ್ತ್ ಇದೆ ಅಂದ್ಕೊಳ್ಳಿ. ಇಷ್ಟು ನೆಕ್ ವಿಡ್ತ್ನ ತೊಗೊಂಡಾಗ ನಮಗೆ ಬ್ಲೌಸ್ ರೆಡಿ ಆದಾಗ ಈ ಡಾಟ್ಸ್ನ ಬ್ಯಾಕ್ ಸೈಡ್ ಡಾಟ್ಸ್ನ ನಾವು ಸ್ಟಿಚ್ ಮಾಡಿದಾಗ ಇದು ಎಕ್ಸ್ಪೆಂಡ್ ಆಗುತ್ತೆ. ಈ ಕಡೆ ಸೈಡು ಎಕ್ಸ್ಪೆಂಡ್ ಆಗುತ್ತೆ. ಯಾಕಂದರೆ ಅದು ಕರೆಕ್ಟಾಗಿ ಭುಜದ ಹತ್ರ ನೀಟಾಗಿ ಕೂತ್ಕೊಳ್ಬೇಕು. ಕುತ್ತಿಗೆ ಪಕ್ಕದಲ್ಲಿ ಭುಜದ ಮೇಲೆ ಕರೆಕ್ಟಾಗಿ ಟೈಟಾಗಿ ಕೂತ್ಕೊಳ್ಬೇಕು ಅಂದರೆ ಎಕ್ಸ್ಪೆಂಡ್ ಆಗೇ ಆಗುತ್ತೆ ಅದು. ಓಕೆನಾ. ನಾವು ಕಡಿಮೆ ತೊಗೊಂಡು ಮಾತ್ರಕ್ಕೆ ಅದು ಹತ್ರನೇ ಟೈಟಾಗಿ ಕೂತ್ಕೊಳ್ಳುತ್ತೆ ಅನ್ನೋದು ತಪ್ಪು. ಓಕೆ. ನಾವು ಕಡಿಮೆ ತೊಗೊಂಡಾಗಲೂ ಅದು ಎಕ್ಸ್ಪೆಂಡ್ ಆಗಿರುತ್ತೆ. ಇಲ್ಲಾಂದರೆ ಜಾಸ್ತಿ ತೊಗೊಂಡ್ವಿ ಅಂದ್ಕೊಳ್ಳಿ, ತುಂಬ ಎಕ್ಸ್ಪೆಂಡ್ ಆಗುತ್ತೆ, ಆಗ ಶೋಲ್ಡರ್ ಡ್ರಾಪ್ ಬರುತ್ತೆ. ಶೋಲ್ಡ್ರಲ್ಲೂ ಅಷ್ಟೇ, ನಾವು ಶೋಲ್ಡ್ರನ್ನ ಜಾಸ್ತಿ ತೊಗೊಂಡ್ರೂ ನಮಗೆ ಶೋಲ್ಡರ್ ಡ್ರಾಪ್ ಬರುತ್ತೆ, ಕಡಿಮೆ ತೊಗೊಂಡ್ರೂ ಶೋಲ್ಡರ್ ಡ್ರಾಪ್ ಬರುತ್ತೆ. ಓಕೆನಾ. ಈ ನೆಕ್ ವಿಡ್ತ್ ವಿಚಾರದಲ್ಲೂ ಅಷ್ಟೇ, ಕಡಿಮೆ ತೊಗೊಂಡ್ರೂ ಶೋಲ್ಡರ್ ಡ್ರಾಪ್ ಬರುತ್ತೆ, ಜಾಸ್ತಿ ತೊಗೊಂಡ್ರೂ ಶೋಲ್ಡರ್ ಡ್ರಾಪ್ ಬರುತ್ತೆ. ಎಷ್ಟು ಬೇಕೋ ಅಷ್ಟನ್ನು ಮಾತ್ರನೇ ತೊಗೊಳ್ಬೇಕು. ಅದನ್ನೇ ಫಾರ್ಮುಲಾ ಅಂತ ಕರೆಯೋದು. ಈಗ ನಿಮಗೆ ನಾನು ಏನು ನೋಟ್ಸ್ನ ಕೊಡ್ತಾ ಇದ್ದೀನಿ, ಸ್ಟಾರ್ಟಿಂಗಲ್ಲಿ ನೀವು ನೋಡಿದ್ರಲ್ವ, ಆ ನೋಟ್ಸ್ನಲ್ಲಿ ಶೋಲ್ಡ್ರು, ನೆಕ್ ವಿಡ್ತು, ಹಾರ್ಮಲ್ ಡೌನಿಂಗು, ಓಕೆನಾ, ಫ್ರಂಟು ಡಾಟ್ಸು ಎಲ್ಲದಕ್ಕೂ ಒಂದೊಂದು ಫಾರ್ಮುಲಾ ಇರುತ್ತೆ. ಆ ನೋಟ್ಸ್ನಲ್ಲಿ ನೀವು ಒಂದೊಂದಾಗಿ ಓದ್ಕೊಳ್ತಾ ಹೋದರೆ ನಿಮಗೆ ಕ್ಲಿಯರಾಗಿ ಅರ್ಥ ಆಗುತ್ತೆ. ನೀವು ಇನ್ನೂ ಇದುವರೆಗೂ ಯಾರೆಲ್ಲ ನೋಟ್ಸ್ ತೊಗೊಂಡಿಲ್ವೋ ಒಂದು ಸಾರಿ ನೋಟ್ಸ್ನ ತೊಗೊಳ್ಳಿ, ನಿಮ್ಗೆ 100% ಆ ನೋಟ್ಸ್ ಅನ್ನೋದು ಯೂಸ್ ಆಗುತ್ತೆ. ಈ ಎಲ್ಲ ಫಾರ್ಮುಲಾ ನಾನು ಆ ನೋಟ್ಸ್ನಲ್ಲಿ ಮೆನ್ಷನ್ ಮಾಡಿರೋಂಥವೇ ನಿಮಗೆ ಕೆಲವೊಂದು ಎಕ್ಸ್ಪ್ಲೇನ್ ಮಾಡ್ತಾ ಇರೋದು. ಓಕೆನಾ. ಮೇನ್ ರೀಸನ್ನು ಶೋಲ್ಡರ್ ಡ್ರಾಪ್ಗೆ ಶೋಲ್ಡರು ನಾವು ಆ ಚೆಸ್ಟ್ ಮೆಜರ್ಮೆಂಟ್ಗೆ ಎಷ್ಟು ಬೇಕಷ್ಟು ತೊಗೊಳ್ಬೇಕು. ನೆಕ್ ವಿಡ್ತು ಅಷ್ಟೇ, ಅದರಲ್ಲಿ ಅರ್ಧ ನಾವು ನಾನು ಹೇಳ್ಕೊಡುವಂಥ ಫಾರ್ಮುಲಾ ಪ್ರಕಾರ ನೀವು ಫಾಲೋ ಮಾಡಿದರೆ ಶೋಲ್ಡರಲ್ಲಿ ಅರ್ಧ ನೆಕ್ ವಿಡ್ತ್ನ ನಾನು ತಿಳಿಸ್ಕೊಡ್ತಾ ಇರ್ತೀನಿ. ನಿಮಗೆ ಈ ಶೋಲ್ಡರ್ ನೆಕ್ ವಿಡ್ತ್ ಬಗ್ಗೆ ಲಾಸ್ಟ್ ಒಂದು ವೀಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಪರ್ಫೆಕ್ಟಾಗಿ ನಾವು ಅಳತೆ ಬ್ಲೌಸ್ ಕೊಟ್ಟರೆ ಯಾವ ರೀತಿ ಶೋಲ್ಡರ್ ನೆಕ್ ವಿಡ್ತ್ ತೊಗೊಳ್ಬೇಕು, ಬಾಡಿ ಮೆಜರ್ಮೆಂಟ್ ಇದ್ದರೆ ಯಾವ ರೀತಿ ತೊಗೊಳ್ಬೇಕಂತ ಶೋಲ್ಡರ್ ನೆಕ್ ವಿಡ್ತ್ ಬಗ್ಗೆನೇ ಸಪ್ರೇಟ್ ಒಂದು ವೀಡಿಯೋ ಮಾಡಿದ್ದೀನಿ. ಆ ವಿಡಿಯೋ ನೋಡಿ, ಎರಡು ಪಾಯಿಂಟ್ಸು ನಿಮಗೆ ತುಂಬ ಕ್ಲಿಯರಾಗಿ ಅರ್ಥ ಆಗುತ್ತೆ, ಶೋಲ್ಡ್ರ್ ಮೆಜರ್ಮೆಂಟು ಮತ್ತು ನೆಕ್ ವಿಡ್ತ್ ಮೆಜರ್ಮೆಂಟ್ ಬಗ್ಗೆ. ಈ ಎರಡು ಮೇಜರ್ ರೀಸನ್ನು. ಓಕೆನಾ. ಇದನ್ನು ನಾವು ಪರ್ಫೆಕ್ಟಾಗಿ ತೊಗೊಂಡಿದ್ವಿ ಅಂದರೆ 50% ಶೋಲ್ಡರ್ ಡ್ರಾಪ್ನ ಅವಾಯ್ಡ್ ಮಾಡ್ಬೋದು. ಈ ಎರಡು ಪಾಯಿಂಟ್ಸಲ್ಲೇ ಮೆಜರ್ಮೆಂಟ್ಸ್ನಲ್ಲೇ ಶೋಲ್ಡ್ರು ಮತ್ತು ನೆಕ್ ವಿಡ್ತ್ ಮೆಜರ್ಮೆಂಟ್ನಲ್ಲೇ ನಾವು 50% ಶೋಲ್ಡರ್ ಡ್ರಾಪ್ನ ಅವಾಯ್ಡ್ ಮಾಡ್ಬೋದು. ಇನ್ನು ನೆಕ್ಸ್ಟು ಅಂದರೆ ಹಾರ್ಮಲ್ ಡೌನು ಮತ್ತು ಹಾರ್ಮಲ್ ರೌಂಡಿಂಗು. ಈ ಎರಡು ಪಾಯಿಂಟು ಶೋಲ್ಡರ್ ಡ್ರಾಪ್ಗೆ ಯಾವ ರೀತಿ ಲಿಂಕ್ ಇರುತ್ತೆ ಅಂದರೆ, ನಮಗೆ ಹಾರ್ಮೋಲ್ ಡೌನಿಂಗ್ ಅನ್ನೋದು, ಓಕೆನಾ, ಈ ಹಾರ್ಮೋಲ್ ಡೌನ್ ಮಾರ್ಕ್ ಅನ್ನೋದು ನಾವು ಕಡಿಮೆ ತೊಗೊಂಡ್ರೆ ಕಂಕುಳಲ್ಲಿ ಟೈಟ್ ಆಗುತ್ತೆ. ಕಂಕುಳಲ್ಲಿ ಟೈಟ್ ಆದಾಗ ಈ ಶೋಲ್ಡ್ರನ್ನ ಎಳ್ಕೊಳ್ಳುತ್ತೆ. ಓಕೆನಾ. ಅದು ಮೇನ್ ರೀಸನ್ನು. ಹಾಗಾಗಿ ನಾವು ಈ ಹಾರ್ಮೋಲ್ ಡೌನ್ ಮಾರ್ಕ್ನೂ ಕಡಿಮೆನೂ ತೊಗೊಳ್ಬಾರ್ದು, ಜಾಸ್ತಿನೂ ತೊಗೊಳ್ಬಾರ್ದು. ಕಡಿಮೆ ತೊಗೊಂಡ್ರೆ ತುಂಬ ಟೈಟ್ ಆಗುತ್ತೆ, ಜಾಸ್ತಿ ತೊಗೊಂಡಾಗ ತುಂಬ ಲೂಸ್ ಆಗುತ್ತೆ. ಅಂದರೆ ಕಂಕುಳಲ್ಲಿ ಬ್ಲೌಸ್ ಫಿಟ್ಟಾಗಿ ಕೂತ್ಕೊಳ್ಳೋದಿಲ್ಲ, ಈಸಿಯಾಗಿ ನಮಗೆ ಈ ಶೋಲ್ಡರ್ ಅನ್ನೋದು ಡ್ರಾಪ್ ಆಗ್ತಾ ಇರುತ್ತೆ. ಓಕೆನಾ. ಜಾಸ್ತಿನೂ ತೊಗೊಳ್ಬಾರ್ದು, ಕಡಿಮೆನೂ ತೊಗೊಳ್ಬಾರ್ದು. ಇದನ್ನು ಅಷ್ಟೇ ಫಾರ್ಮುಲಾ ಪ್ರಕಾರನೇ ತೊಗೊಳ್ಬೇಕು. ಈ ಹಾರ್ಮೋಲ್ ಡೌನಿಂಗು ನಾವು ಫಾರ್ಮುಲಾ ಪ್ರಕಾರನೇ ತೊಗೊಳ್ಬೇಕು. ಕಡಿಮೆ ಜಾಸ್ತಿ ತೊಗೊಳ್ಬಾರ್ದು. ಇದು ಲಿಂಕ್ ಇರುತ್ತೆ, ಎಕ್ಸ್ಪೆಂಡ್ ಆಗುತ್ತೆ, ಇದು ಎಳ್ಕೊಳ್ಳುತ್ತೆ. ಓಕೆನಾ. ಈ ಹಾರ್ಮೋಲ್ ರೌಂಡಿಂಗು ಅಷ್ಟೇ. ನಾವು ಈ ಹಾರ್ಮೋಲ್ ರೌಂಡಿಂಗು ನಾನು ಪ್ರತಿ ವೀಡಿಯೋದಲ್ಲೂ ನಿಮಗೆ ತಿಳಿಸ್ತಾ ಇರ್ತೀನಿ. ಈ ಹಾರ್ಮೋಲ್ ರೌಂಡಿಂಗ್ ಚೆಕ್ ಮಾಡಬೇಕು, ಇಲ್ಲಿಂದ ಇಲ್ಲಿವರೆಗೂ ಬಾಡಿ ಮೆಜರ್ಮೆಂಟ್ಸ್ ತೊಗೊಂಡ್ರೆ ಬಾಡಿ ಮೆಜರ್ಮೆಂಟ್ನಲ್ಲಿ ಎಷ್ಟು ಇಂಚ್ ಇರುತ್ತೋ ಅಷ್ಟು ಇಂಚು ಬರ್ತಾ ಇದೆಯಾ ಇಲ್ವಾ ಅದನ್ನು ನೋಡ್ಕೊಳ್ಬೇಕು. ಕಡಿಮೆ ಬಂದರೆ ಈ ಹಾರ್ಮೋಲ್ ಡೌನಿಂಗ್ ಮಾರ್ಕ್ನ ಅಡ್ಜಸ್ಟ್ಮೆಂಟಿಂಗ್ ಮಾಡಬೇಕು. ಕಡಿಮೆ ಇಲ್ಲ ಜಾಸ್ತಿ ಬಂದರೆ, ಕರೆಕ್ಟ್ ಇದ್ದರೆ ಓಕೆ ಅಂತ ನಾನು ಪ್ರತಿ ವೀಡಿಯೋದಲ್ಲೂ ಇದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ನಮಗೆ ಶೋಲ್ಡರು ನೆಕ್ ವಿಡ್ತು ಹಾರ್ಮೋಲ್ ಡೌನಿಂಗ್ ಎಷ್ಟು ಇಂಪಾರ್ಟೆಂಟು, ಹಾರ್ಮೋಲ್ ರೌಂಡಿಂಗ್ ಅದಕ್ಕಿಂತ ಒಂದು ಸ್ಟೆಪ್ಪು ಜಾಸ್ತಿನೇ ಇಂಪಾರ್ಟೆಂಟು. ಇದನ್ನು ನಾವು ಕರೆಕ್ಟಾಗಿ ಹಾರ್ಮೋಲ್ ರೌಂಡಿಂಗ್ನ ಶೇಪ್ ಮಾರ್ಕ್ ಮಾಡಿ ಕಟ್ ಮಾಡಿದ್ದೀವಿ ಅಂದರೆ ಹಾರ್ಮೋಲ್ ರಿಂಕಲ್ಸು ಅವಾಯ್ಡ್ ಆಗುತ್ತೆ, ಶೋಲ್ಡರ್ ಡ್ರಾಪು ಅವಾಯ್ಡ್ ಆಗುತ್ತೆ. ಓಕೆನಾ. ಈ ಹಾರ್ಮೋಲ್ ರೌಂಡಿಂಗಿಂದ ಎರಡು ಬೆನಿಫಿಟ್ಸ್ ಇದೆ, ಶೋಲ್ಡರ್ ಡ್ರಾಪು, ಹಾರ್ಮೋಲ್ ರಿಂಕಲ್ಸು. ಇದು ತುಂಬ ಇಂಪಾರ್ಟೆಂಟು. ನಾವು ಹಾರ್ಮೋಲ್ ರೌಂಡಿಂಗ್ನ ಕಂಪಲ್ಸರಿ ಚೆಕ್ ಮಾಡಬೇಕು, ಕರೆಕ್ಟಾಗಿ ಇದ್ರೇ ನಾವು ಕಟ್ ಮಾಡಬೇಕು. ಇಲ್ಲ ಅಂದರೆ ಈ ಹಾರ್ಮೋಲ್ ಡೌನಿಂಗ್ ಮಾರ್ಕ್ನ ಅಡ್ಜಸ್ಟ್ಮೆಂಟಿಂಗ್ ಮಾಡಿಕೊಂಡು ಮತ್ತೆ ಹಾರ್ಮೋಲ್ ಶೇಪ್ನ ಮಾರ್ಕ್ ಮಾಡಿಕೊಂಡು ಕಟ್ ಮಾಡಬೇಕು, ಆಗಲೇ ಪರ್ಫೆಕ್ಟಾಗಿ ಬರೋದು. ಎಲ್ಲ ಪಾಯಿಂಟ್ಸು ನಾವು ಕನ್ಸಿಡರ್ ಮಾಡಿಕೊಂಡೇ ಬ್ಲೌಸ್ನ ಕಟಿಂಗ್ ಮಾಡಿದ್ರೇ ಪರ್ಫೆಕ್ಟಾಗಿ ಬರೋದು. ಯಾವುದೋ ಒಂದು ಪಾಯಿಂಟಿಂದ ಶೋಲ್ಡರ್ ಡ್ರಾಪ್ ಅಂತೂ ಬರೋದಿಲ್ಲ. ಓಕೆನಾ. ಎಲ್ಲ ಪಾಯಿಂಟ್ಸ್ನ ನಾವು ಫಾರ್ಮುಲಾ ಪ್ರಕಾರ ಕರೆಕ್ಟಾಗಿ ಮಾರ್ಕ್ ಮಾಡಿ ಕಟ್ ಮಾಡಿದ್ರೇ ಫಿಟ್ಟಿಂಗ್ ಅನ್ನೋದು ಕರೆಕ್ಟಾಗಿರುತ್ತೆ. ಇದನ್ನು ಬಿಟ್ಟು, ಈ ಪಾಯಿಂಟ್ಸ್ನ ಬಿಟ್ಟು ಇನ್ನು ಕೆಲವು ಮೈನರ್ ಪಾಯಿಂಟ್ಸ್ ಏನಿರುತ್ತೆ ಅಂದರೆ, ಒಬ್ಬೊಬ್ಬರು ಬಾಡಿ ಮೆಜರ್ಮೆಂಟ್ಸ್ ಒಂದೊಂದು ರೀತಿ ಇರುತ್ತೆ. ಕೆಲವರು ಚೆಸ್ಟ್ ಜಾಸ್ತಿ ಇರುತ್ತೆ, ಕಂಕುಳು ಕಡಿಮೆ ಇರುತ್ತೆ, ಭುಜ ಕಡಿಮೆ ಇರುತ್ತೆ. ಮತ್ತು ಕೆಲವ್ರದ್ದು ಚೆಸ್ಟ್ ಕಡಿಮೆ ಇರುತ್ತೆ, ಭುಜ ಜಾಸ್ತಿ ಇರುತ್ತೆ, ಕಂಕುಳು ಕಡಿಮೆ ಇರುತ್ತೆ. ಈ ರೀತಿ ಡಿಫ್ರೆಂಟ್ ಮೆಜರ್ಮೆಂಟ್ಸ್ ಇರುತ್ತೆ, ಬಾಡಿ ಶೇಪ್ಸ್ ಇರುತ್ತೆ. ಓಕೆನಾ. ಒಬ್ಬೊಬ್ಬರು ಒಂದೊಂದು ರೀತಿ ಇರ್ತಾರೆ. ಕೆಲವ್ರಿಗೆ ಭುಜ ಕ್ರಾಸ್ ಇರುತ್ತೆ, ತುಂಬ ಬೆಂಡ್ ಆಗಿರುತ್ತೆ ಈ ಭುಜ ಅನ್ನೋದು.
ಅಂಥವ್ರಿಗೆ ಏನು ಮಾಡೋಕ್ಕಾಗಲ್ಲ. ಅಂಥವ್ರಿಗೆ ನಾವು ಬೇರೆ ಈ 4 ಪಾಯಿಂಟ್ಸ್ನ ಬಿಟ್ಟು ಇನ್ನು ಮೈನರ್ ಪಾಯಿಂಟ್ಸ್ ಇದ್ದಾವೆ, ಅದರಲ್ಲಿ ನಾವು ಅವ್ರಿಗೆ ಈ ಶೋಲ್ಡರ್ ಡ್ರಾಪ್ನ ಅವಾಯ್ಡ್ ಮಾಡೋದಕ್ಕೆ ನೋಡ್ಕೊಳ್ಬೇಕು. ಮೇಜರ್ ಅಂದರೆ ಇದೆ, ಎಲ್ರಿಗೂ ಈ 4 ಪಾಯಿಂಟ್ಸಿಂದನೇ ನಾವು ಇಂಪಾರ್ಟೆಂಟಾಗಿ ಶೋಲ್ಡರ್ ಡ್ರಾಪ್ನ ಅವಾಯ್ಡ್ ಮಾಡೋಕ್ಕಾಗುತ್ತೆ. ಈ 5ನೇ ಪಾಯಿಂಟ್ ಬಂದುಬಿಟ್ಟು ನಿಮಗೆ ಬ್ಲೌಸು ಸ್ಟಿಚ್ಚಿಂಗು. ಓಕೆನಾ, ಇದು ತುಂಬ ಇಂಪಾರ್ಟೆಂಟು. ನಾವು ನೆಕ್ ಬಿಡ್ತು, ಶೋಲ್ಡರು, ಆರ್ಮಲ್ ಡೌನಿಂಗು, ಆರ್ಮಲ್ ರೌಂಡಿಂಗು, ಈ 4 ಪಾಯಿಂಟ್ನ ಕರೆಕ್ಟಾಗಿ ಫಾರ್ಮುಲಾ ಪ್ರಕಾರ ನಾವು ಮಾರ್ಕ್ ಮಾಡಿ ಕಟಿಂಗ್ ಮಾಡಿದ್ರೂ ಸ್ಟಿಚಿಂಗ್ ಮಾಡುವಾಗ, ಓಕೆ, ಸ್ಟಿಚಿಂಗ್ ಮಾಡುವಾಗ ಈ ನೆಕ್ಕು ಪೈಪಿಂಗು ಇಲ್ಲ ಎಮ್ಮಿಂಗ್ ಮಾಡ್ತೀವಿ ನೋಡಿ. ಓಕೆನಾ, ಪೈಪಿಂಗ್ ಮಾಡ್ತೀವಿ, ಇಲ್ಲ ಎಮ್ಮಿಂಗ್ ಮಾಡ್ತೀವಿ, ಇಲ್ಲ ಪ್ಯಾಚ್ ವರ್ಕು ಡಿಸೈನ್ ಮಾಡ್ತೀವಿ. ಪ್ಯಾಚ್ ವರ್ಕ್ ಡಿಸೈನ್ ಮಾಡಿದಾಗ ಆಲ್ಮೋಸ್ಟು ಇದು ಎಕ್ಸ್ಪ್ಯಾಂಡ್ ಆಗೋದಿಲ್ಲ ಜಾಸ್ತಿ. ಎಮ್ಮಿಂಗು ಪೈಪಿಂಗ್ ಮಾಡಬೇಕಾದ್ರೆ ನೋಡಿ, ಇಲ್ಲಿ ಒಂದು ಅರ್ಧ ಇಂಚ್ ಎಕ್ಸ್ಟ್ರಾ ಬರೆದಿದ್ದೀನಲ್ವ, ಈ ರೀತಿ ಎಕ್ಸ್ಪೆಂಡ್ ಆಗಿರುತ್ತೆ. ಇದು ನಿಮಗೆ ಗೊತ್ತಾಗೋದಿಲ್ಲ, ಕ್ರಾಸ್ ಆಗಿರುತ್ತೆ. ಇಲ್ಲೇ ಆಲ್ರೆಡಿ ಈ ರೀತಿ ಸ್ಲೋಪ್ ಕ್ರಾಸ್ ಆಗಿರುತ್ತೆ. ಯಾಕಂದರೆ ನೀವು ಪೈಪಿಂಗು ಇಲ್ಲಿ ಎಮ್ಮಿಂಗ್ ಮಾಡಬೇಕಾದ್ರೆ ಅದನ್ನು ಕರೆಕ್ಟಾಗಿ ಮಾಡೋದಿಲ್ಲ ಹೊಸದಾಗಿ ಕಲಿಯೋರು. ಮೇನ್ ಫ್ಯಾಬ್ರಿಕ್ನ ತುಂಬ ಎಳೆದು ಪೈಪಿಂಗ್ ಮಾಡ್ತಾ ಇರ್ತಾರೆ, ಎಮ್ಮಿಂಗ್ ಮಾಡ್ತಾ ಇರ್ತಾರೆ. ಲೈನಿಂಗ್ ಅಟ್ಯಾಚ್ ಮಾಡಬೇಕಾದ್ರೂ ಅಷ್ಟೇ ತುಂಬ ಎಕ್ಸ್ಪೆಂಡ್ ಮಾಡಿ ಎಳೆದು ಮೇನ್ ಕ್ಲಾತ್ ಲೈನಿಂಗ್ನ ಅಟ್ಯಾಚ್ ಮಾಡ್ತಾರೆ. ಮತ್ತು ಕ್ರಾಸ್ ಕಟಿಂಗ್ ಬ್ಲೌಸ್ ಆದರೆ ಫ್ರಂಟ್ ಸೈಡ್ ಪಾರ್ಟಲ್ಲಿ ಸುಮ್ಮನೆ ಜಸ್ಟ್ ಈಗ ಎಕ್ಸ್ಪೆಂಡ್ ಮಾಡಿದ್ರೆ ಸಾಕು, ಇದು ಎಕ್ಸ್ಪೆಂಡ್ ಆಗಿಬಿಡುತ್ತೆ. ಇದು ಗೊತ್ತಾಗೋದಿಲ್ಲ. ಇದು ನೀವು ಇದನ್ನೆಲ್ಲ ಕರೆಕ್ಟಾಗಿ ಕಟ್ ಮಾಡಿದ್ರು ಶೋಲ್ಡರ್ ಡ್ರಾಪ್ ಏನಕ್ಕೆ ಬರುತ್ತೆ ಅಂದರೆ, ಸ್ಟಿಚಿಂಗ್ ಮಾಡುವಾಗ ಈ ನೆಕ್ಕು ತುಂಬಾ ಎಕ್ಸ್ಪೆಂಡ್ ಆಗಿರುತ್ತೆ, ಅರ್ಧ ಮುಕ್ಕಾಲು ಇಂಚ್ ಎಕ್ಸ್ಪೆಂಡ್ ಆಗಿರುತ್ತೆ. ಇದ್ರ ಬಗ್ಗೆ ನಾನೊಂದು ವೀಡಿಯೋ ಅಪ್ಲೋಡ್ ಮಾಡಿದ್ದೀನಿ, ಅದರ ಲಿಂಕು ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ, ನೋಡಿ ಒಂದು ಸಾರಿ. ಈ ರೀತಿ ನೆಕ್ ಏನಕ್ಕೆ ಎಕ್ಸ್ಪ್ಯಾಂಡ್ ಆಗುತ್ತೆ, ಈ ರೀತಿ ಎಕ್ಸ್ಪ್ಯಾಂಡ್ ಆಗಬಾರ್ದು ಅಂದರೆ ಏನು ಮಾಡಬೇಕು, ಆ ವಿಡಿಯೋದಲ್ಲಿ ತುಂಬ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಇದನ್ನು ಯಾರೂ ಹೇಳೋದಿಲ್ಲ, ಇದು ನಿಮಗೂ ಗೊತ್ತಾಗೋದಿಲ್ಲ. ನಂಬರ್ 1 ಪಾಯಿಂಟು ಸ್ಟಿಚಿಂಗ್, ಬ್ಲೌಸ್ ಸ್ಟಿಚಿಂಗ್ ಮಾಡುವಾಗ ನಾವು ಲೈನಿಂಗ್ ಅಟ್ಯಾಚ್ ಮಾಡ್ತೀವಲ್ವ, ಅಲ್ಲಿಂದನೂ ಕಂಪ್ಲೀಟ್ ಆಗೋವರೆಗೂ ಪರ್ಫೆಕ್ಟಾಗಿ ನಾವು ಎಷ್ಟು ಮೆಜರ್ಮೆಂಟ್ಗೆ ಕಟಿಂಗ್ ಮಾಡಿರ್ತೀವೋ ಅಷ್ಟೇ ಮೆಜರ್ಮೆಂಟಿಗೆ ಸ್ಟಿಚಿಂಗು ರೆಡಿ ಆಗಬೇಕು. ಆ ರೀತಿ ಆದ್ರೇ ಶೋಲ್ಡರ್ ಡ್ರಾಪ್ ಅನ್ನೋದು ಅವಾಯ್ಡ್ ಆಗುತ್ತೆ. ಇಲ್ಲಾಂದರೆ ಈ ರೀತಿ ಎಕ್ಸ್ಪೆಂಡ್ ಆಗಿದೆ ಅಂದರೆ ನಿಮಗೆ ಅದು ಗೊತ್ತೂ ಆಗೋದಿಲ್ಲ. ರಿಂಕಲ್ಸೂ ಈಸಿಯಾಗಿ ಬರುತ್ತೆ, ಆರ್ಮಲ್ ರಿನ್ಕಲ್ಸು ಬರುತ್ತೆ, ಶೋಲ್ಡರ್ ಡ್ರಾಪನ್ನು ಈಸಿಯಾಗಿ ಬರುತ್ತೆ. ಓಕೆ, ಇದು ನಂಬರ್ 1 ಪಾಯಿಂಟು. ಈ ಪಾಯಿಂಟ್ಸ್ನ ನೀವು ಕನ್ಸಿಡರ್ ಮಾಡಿ ಬ್ಲೌಸ್ ಕಟಿಂಗು ಮತ್ತು ಸ್ಟಿಚಿಂಗ್ ಮಾಡ್ಕೊಳ್ಳಿ. ನಿಮಗೆ ಶೋಲ್ಡರ್ ಡ್ರಾಪ್ ಅನ್ನೋದು 100% ಅವಾಯ್ಡ್ ಆಗುತ್ತೆ. ಸ್ಟಿಚಿಂಗು ಮೇನ್ ಇಂಪಾರ್ಟೆಂಟು. ನಾವು ಸ್ಟಿಚಿಂಗ್ ಮಾಡಬೇಕಾದ್ರೆ ಯಾವುದೇ ಕಾರಣಕ್ಕೂ ಎಳೆದು ಎಕ್ಸ್ಪೆಂಡ್ ಮಾಡಿ ಸ್ಟಿಚಿಂಗ್ ಮಾಡಬಾರ್ದು. ಶೋಲ್ಡ್ರು, ನೆಕ್ ಬಿಡ್ತು, ಹಾರ್ಮಲ್ ಡೌನಿಂಗು, ಹಾರ್ಮಲ್ ರೌಂಡಿಂಗು. ಓಕೆನಾ, ಈ 4 ಪಾಯಿಂಟ್ಸು ನಮಗೆ ತುಂಬ ಇಂಪಾರ್ಟೆಂಟ್. ಈ 4 ಮೆಜರ್ಮೆಂಟ್ಸು ಇದನ್ನು ಆಯಾ ಚೆಸ್ಟ್ ಮೆಜರ್ಮೆಂಟ್ಗೆ ಎಷ್ಟು ತೊಗೊಳ್ಬೇಕು ಅಷ್ಟನ್ನು ತೊಗೊಂಡ್ರೆ ಮಾತ್ರ ಶೋಲ್ಡರ್ ಡ್ರಾಪ್ನ ನಾವು ಅವಾಯ್ಡ್ ಮಾಡೋದಕ್ಕೆ ಸಾಧ್ಯವಾಗುತ್ತೆ. ಇಲ್ಲಾಂದರೆ ಈಸಿಯಾಗಿ ಶೋಲ್ಡರ್ ಡ್ರಾಪ್ ಅನ್ನೋದು ಬರುತ್ತೆ. ಶೋಲ್ಡರ್ ಡ್ರಾಪ್ಗೆ ಈ ಪಾಯಿಂಟ್ಸೇ ಮೇಜರ್ ರೀಸನ್. ಓಕೆನಾ, ಇದನ್ನು ನೀವು ನೆನಪಲ್ಲಿ ಇಟ್ಕೊಂಡು ನೀವು ಪ್ರತಿ ಸಾರಿ ಕಟಿಂಗ್ ಮಾಡಬೇಕಾದ್ರೆ ಅಂದಾಜು ಮೇಲೆ ಅಲ್ಲದೆ ಫಾರ್ಮುಲಾ ಪ್ರಕಾರ ನೋಡಿಕೊಂಡು ಕಟಿಂಗ್ ಮಾಡಿ. ಆಲ್ಮೋಸ್ಟ್ ನಿಮಗೆ 100% ಶೋಲ್ಡರ್ ಡ್ರಾಪ್ ಅನ್ನೋದು ಅವಾಯ್ಡ್ ಆಗುತ್ತೆ, ಫಿಟ್ಟಿಂಗ್ ಅನ್ನೋದು ಬರುತ್ತೆ. ಅದರ ಮೇಲೂ ನಿಮ್ಗೆ ಇನ್ನೂ ಶೋಲ್ಡರ್ ಡ್ರಾಪ್ ಬಂತು ಅಂದರೆ ಮೈನರ್ ರೀಸನ್ಸ್ ಇರುತ್ತೆ. ನೀವು ನೋಟ್ಸ್ ತೊಗೊಂಡಿದ್ರಂದರೆ ನಾನು ನಿಮಗೆ ಅದರ ಬಗ್ಗೆ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ, ನಿಮ್ಮ ಡೌಟ್ಸ್ನ ಕ್ಲಿಯರ್ ಮಾಡ್ತೀನಿ. ಇಷ್ಟು ಈ ವಿಡಿಯೋದಲ್ಲಿ. ಇಲ್ಲಿಗೆ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಹೊಸದಾಗಿ ನೋಡ್ತಾ ಇದ್ದರೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ಲರಿಗೂ ಧನ್ಯವಾದಗಳು.